ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 13ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ 14ನೇ ಅಧ್ಯಾಯದಲ್ಲಿ ಭಗವಂತ ಸತ್ವಗುಣದಲ್ಲಿರೋರು ಅಥವಾ ಸತ್ವಗುಣದ ವೃದ್ಧಿಯಲ್ಲಿ ಸಾಯ್ತಾರಲ್ಲ ಅಂಥವ್ರು ದೇವಲೋಕವನ್ನ ಪಡಿತಾರೆ. ರಾಜಸ ಸ್ವಭಾವ ಅಥವಾ ರಜೋಗುಣದ ವೃದ್ಧಿಯಲ್ಲಿ ಸಾಯುವಂಥವ್ರು ಮನುಷ್ಯ ಯೋನಿಯಲ್ಲಿ ಹುಡ್ತಾರೆ. ಈ ರೀತಿ ಹೇಳಿದ್ರಲ್ವಾ. ಸೊ ಸತ್ವ ಪ್ರಧಾನರನ್ನ ಬ್ರಾಹ್ಮಣರು ಅಂತ ಹೇಳೋದು, ರಜಪ್ರಧಾನರನ್ನ ಕ್ಷತ್ರಿಯರು ಅಂತ ವಿಭಾಗ ಮಾಡೋದಿದೆಯಲ್ಲ, ಇದನ್ನ ಹೇಳ್ಬೇಕಾದ್ರೆ ವಿರೋಧ ಏನಾದ್ರೂ ಬರುತ್ತಾ ಅನ್ನೋಂಥ ಪ್ರಶ್ನೆಗೆ ನಾವು ಉತ್ತರವನ್ನ ತಿಳ್ಕೊಂಡ್ವಿ. ಇಲ್ಲ ಅಂತನ್ಬಿಟ್ಟು ಅದು ಹೇಗೆ ಏನು ಅನ್ನೋದನ್ನ ಓದ ಭಾಗದಲ್ಲಿ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಈಗ ಪ್ರಶ್ನೆ ಏನು ಅಂತಂದ್ರೆ 9ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಭಗವಂತ ತನ್ನ ಪ್ರಕೃತಿಯನ್ನ ಸಮಸ್ತ ಜಗತ್ತನ್ನ ರಚನೆ ಮಾಡುವಂಥವಳು ಅಂತ ಹೇಳಿದಾನೆ. ಮತ್ತೆ ಇಲ್ಲಿ ಸ್ವಯಂ ತನ್ನನ್ನ ಸೃಷ್ಟಿಯ ರಚಯಿತ ಅಂತ ಹೇಳ್ತಾ ಇದ್ದಾನಲ್ಲ, ಇದರಲ್ಲಿ ಯಾವ ವಿರೋಧ ಕಂಡು ಬರುತ್ತೆ? ಅದಕ್ಕೆ ಸಮಾಧಾನ ಏನು ಅಂದ್ರೆ ಇಲ್ಲಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಯಾರು ಇದನ್ನ ಸೃಷ್ಟಿ ಮಾಡ್ತಾ ಇರೋದು, ಪ್ರಕೃತಿನ ಅಥವಾ ಭಗವಂತನ? ಅದಕ್ಕೆ ಉತ್ತರ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ ಇದರಲ್ಲಿ ಯಾವ ವಿರೋಧನೂ ಇಲ್ಲ. ಆ ಶ್ಲೋಕದಲ್ಲೂ ಕೂಡ ಕೇವಲ ಪ್ರಕೃತಿಯನ್ನೇ ಜಗತ್ತನ್ನ ರಚನೆ ಮಾಡುವಂಥವಳು ಅಂತ ಹೇಳಿಲ್ಲ ಅವನು. ಬದಲಿಗೆ ಅಲ್ಲಿ ಏನ್ ಹೇಳ್ತಾ ಇರೋದು, ಭಗವಂತನ ಅಧ್ಯಕ್ಷತೆಯಲ್ಲಿ, ಅಂದ್ರೆ ಅವನು ಹೇಳ್ದಾಗೆ ಪ್ರಕೃತಿ ಜಗತ್ತಿನ ರಚನೆ ಮಾಡ್ತಾಳೆ. ಅವನ ಅಧ್ಯಕ್ಷತೆ ಅಲ್ಲಿರ್ಬೇಕು, ಅವನಿರ್ಬೇಕು, ಅವನು ಹೇಳಿದ್ದನ್ನ ಅವಳು ಮಾಡ್ತಾಳೆ ಕೆಲಸ, ಅಷ್ಟೇನೆ. ಆ ರೀತಿ ಹೇಳಿರೋದು. ಯಾಕೆ ಅಂತಂದ್ರೆ ಪ್ರಕೃತಿ ಅನ್ನೋದು ಜಡವಾದ ಕಾರಣದಿಂದ ಭಗವಂತನ ಸಹಾಯ ಇಲ್ಲದೆ ಅದರಲ್ಲಿ ಗುಣ ಕರ್ಮ ವಿಭಾಗ ಮಾಡುವಂಥದ್ದು ಮತ್ತೆ ಸೃಷ್ಟಿಯನ್ನ ರಚನೆ ಮಾಡುವಂತ ಸಾಮರ್ಥ್ಯ ಆ ಪ್ರಕೃತಿಗೆ ಇಲ್ಲ. ಅದಕ್ಕೋಸ್ಕರ ಗೀತೆಯಲ್ಲಿ ಎಲ್ಲೆಲ್ಲಿ ಪ್ರಕೃತಿಯನ್ನ ರಚಿಸುವಂಥವಳು ಅಂತ ಹೇಳಿದಾರೋ ಅಲ್ಲೆಲ್ಲ ಭಗವಂತನ ಅಧ್ಯಕ್ಷತೆಯಲ್ಲೇ, ಅಂದ್ರೆ ಅಲ್ಲಿ ಭಗವಂತ ಇರ್ತಾನೆ. ಅವನ ಸಾಮೀಪ್ಯ, ಅವನ ಸಕಾಶದಿಂದ, ಅವನ ಅಧ್ಯಕ್ಷತೆಯಲ್ಲೇ ಪ್ರಕೃತಿ ಜಗತ್ತನ್ನ ರಚನೆ ಮಾಡ್ತಾಳೆ ಅಂತ ತಿಳ್ಕೋಬೇಕು. ಮತ್ತೆ ಎಲ್ಲಿ ಭಗವಂತನನ್ನ ಸೃಷ್ಟಿ ರಚಯಿತ ಅಂತ ಹೇಳಿದಾರೋ ಅಲ್ಲೆಲ್ಲ ಭಗವಂತ ಸ್ವತಃ ಏನು ಮಾಡೋದಿಲ್ಲ, ಅವನು ರಚನೆ ಮಾಡೋದಿಲ್ಲ. ತನ್ನ ಪ್ರಕೃತಿಯ ಮೂಲಕ ಅವನು ಅದನ್ನ ರಚನೆ ಮಾಡ್ತಾನೆ ಅಂತಾನೆ ತಿಳ್ಕೋಬೇಕು. ಆಯ್ತಾ? ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಈಗ ಎಲ್ಲೆಲ್ಲಿ ಪ್ರಕೃತಿ ಸೃಷ್ಟಿ ಮಾಡ್ತಾಳೆ ಅಂತಂದ್ರೆ ಅವಳೇ ಸ್ವತಃ ಮಾಡೋದಿಲ್ಲ, ಭಗವಂತ ಅವಳ ಮೂಲಕ ಆ ಕೆಲಸವನ್ನ ಮಾಡಿಸ್ತಾನೆ ಅಂತ ತಿಳ್ಕೋಬೇಕು. ಎಲ್ಲೆಲ್ಲಿ ಭಗವಂತನನ್ನ ಸೃಷ್ಟಿ ರಚಯಿತ ಅಂತ ಹೇಳ್ತಾರೋ ಅಲ್ಲಿ ಸ್ವತಃ ಭಗವಂತ ಏನು ಮಾಡೋದಿಲ್ಲ, ಆ ಪ್ರಕೃತಿಯ ಮೂಲಕ ಆ ಕೆಲಸಗಳನ್ನ ಮಾಡಿಸ್ತಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಜಗತ್ತಿನ ರಚನೆ ಇನ್ನು ಬೇಕಾದಷ್ಟು ಕರ್ಮಗಳ ಕರ್ತ ಆಗಿದ್ರೂ ಕೂಡ ನೀನು ನನ್ನನ್ನ ಅಕರ್ತ ಅಂತ ತಿಳ್ಕೊ ಅಂತ ಹೇಳ್ತಾ ಇದಾರಲ್ಲ, ಇದರ ಅರ್ಥ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನು ಅಂತಂದ್ರೆ, ಭಗವಂತನ ಕರ್ಮಗಳ ದಿವ್ಯತೆಯ ಭಾವವನ್ನ ಇಲ್ಲಿ ತೋರಿಸಿದ್ದಾರೆ. ಆಯ್ತಾ? ಭಗವಂತ ಹೇಗೆಲ್ಲ ಕೆಲಸ ಮಾಡ್ತಾನೆ, ಅವನ ದಿವ್ಯತೆ ಏನು, ಅವನು ಯಾವ ರೀತಿ ಕೆಲಸ ಮಾಡ್ತಾನೆ, ಅದರ ದಿವ್ಯತೆ ಏನು, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಈಗ ಭಗವಂತನಿಗೆ ಯಾವುದೇ ಕೆಲಸ ಮಾಡಿದಾಗ್ಲೂ ಕೂಡ ಆ ಕರ್ಮಗಳಲ್ಲಿ ರಾಗದ್ವೇಷಗಳಿರೋದಿಲ್ಲ, ಅಥವಾ ನಾನೇ ಮಾಡ್ತಾ ಇದ್ದೀನಿ ಅನ್ನುವಂಥ ಕರ್ತೃತ್ವ ಇರೋದಿಲ್ಲ. ಅವನು ಯಾವಾಗ್ಲೂ ಕೂಡ ಆ ಕರ್ಮಗಳಿಂದ ಸದಾ ಅತೀತನಾಗಿರ್ತಾನೆ. ಅವನ ಉಪಸ್ಥಿತಿಯಿಂದ ಅವನ ಪ್ರಕೃತಿ ಇದೆಯಲ್ಲ, ಅದೇ ಅವನ ಎಲ್ಲ ಕೆಲಸಗಳನ್ನ ಮಾಡ್ತಾಳೆ ಅನ್ನೋದೇ ಇದಕ್ಕೆ ಅರ್ಥ. ನಾನು ಮಾಡಿದ್ರೂ ಕೂಡ ನಾನೇ ಮಾಡೋದಿಲ್ಲ, ನನ್ನ ಮೂಲಕ, ನನ್ನ ಪ್ರಕೃತಿಯ ಮೂಲಕ ನಾನು ಈ ಕೆಲಸಗಳನ್ನ ಮಾಡಿಸೋದು ಅಂತ ಅರ್ಥ. ಅಂದ್ರೆ ಅವನು ಕರ್ಮಗಳಿಂದ ದೂರ ಇರ್ತಾನೆ, ಅವನೇ ಮಾಡಿಸ್ತಾ ಇರೋದು, ಅವನಿಂದಾನೇ ಇದೆಲ್ಲ ಆಗ್ತಾ ಇರೋದು, ಆದ್ರೂ ಕೂಡ ಅವನು ಅತೀತನಾಗಿರ್ತಾನೆ. ಅವನು ಉಪಸ್ಥಿತನಾಗಿ ಪ್ರಕೃತಿಯ ಮೂಲಕ ಈ ಕೆಲಸಗಳನ್ನ ಮಾಡಿಸ್ತಾನೆ ಅನ್ನೋದು ಇದಕ್ಕೆ ಅರ್ಥ. ಈ ಕಾರಣದಿಂದಾನೇ ಲೋಕ ವ್ಯವಹಾರದಲ್ಲಿ ಭಗವಂತ ಆ ಕರ್ಮಗಳ ಕರ್ತ ಅಂತ ಅನ್ಕೊಳ್ತೀವಿ. ವಾಸ್ತವವಾಗಿ ಭಗವಂತ ಸದಾ ಉದಾಸೀನನಾಗಿರ್ತಾನೆ. ಅಂದ್ರೆ ಯಾವ ಕೆಲಸದಲ್ಲೂ ಅವನು ತನ್ನನ್ನ ತಾನು ಇನ್ವಾಲ್ವ್ ಮಾಡ್ಕೊಳ್ಳೋದಿಲ್ಲ, ಕರ್ಮಗಳ ಜೊತೆ ಅವನ ಯಾವ ಸಂಬಂಧನೂ ಇರೋದಿಲ್ಲ. ಈ ಒಂದು ಭಾವವನ್ನ ತೋರಿಸೋದಕ್ಕೋಸ್ಕರ ಭಗವಂತ ಈ ಮಾತನ್ನ ಹೇಳಿದಾನೆ. ಇದೇ ಒಂದು ವಿಷಯವನ್ನ 9ನೇ ಅಧ್ಯಾಯದಲ್ಲಿ 9 ಮತ್ತೆ 10ನೇ ಶ್ಲೋಕದಲ್ಲೂ ಕೂಡ ಹೇಳಿದಾನೆ. 9ನೇ ಶ್ಲೋಕ ಯಾವುದು ಅಂತಂದ್ರೆ, ನಚಮಾಂ ತಾನಿ ಕರ್ಮಾಣಿ ಅಂತ ಬರುತ್ತಲ್ಲ ಅದು. ಅದ್ರಲ್ಲಿ ಏನ್ ಹೇಳ್ತಾನೆ ಅರ್ಜುನ, ಆ ಕರ್ಮಗಳಲ್ಲಿ ಆಸಕ್ತಿ ರಹಿತನಾಗಿ ಮತ್ತೆ ಉದಾಸೀನನ ಹಾಗೆ
ಸ್ಥಿತನಾಗಿರುವಂತಹ ಪರಮಾತ್ಮನಾದ ನನ್ನನ್ನ ಆ ಕರ್ಮಗಳು ಬಂಧಿಸೋದಿಲ್ಲ. ಅಂದ್ರೆ ಆ ಕೆಲಸಗಳಾಗ್ತಾ ಇದ್ರು ಅದರಲ್ಲಿ ನಾನು ಉದಾಸೀನನಾಗಿರೋದ್ರಿಂದ ಅದು ನನ್ನನ್ನ ಬಂಧಿಸೋದಿಲ್ಲ ಅಂತ ಹೇಳ್ತಾನೆ. ಇನ್ನು 10ನೇ ಶ್ಲೋಕ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಅಂತ ಇದೆಯಲ್ಲ ಆ ಶ್ಲೋಕ. ಅದ್ರಲ್ಲಿ ಹೇಳ್ತಾನೆ ಅರ್ಜುನ, ಅಧಿಷ್ಠಾತೃನಾದ ನನ್ನ ಅಧ್ಯಕ್ಷತೆಯಲ್ಲಿ ಪ್ರಕೃತಿ ಚರಾಚರ ಸಹಿತ ಇಡೀ ಜಗತ್ತನ್ನ ರಚಿಸುತ್ತೆ. ಮತ್ತೆ ಈ ಕಾರಣದಿಂದಾನೇ ಈ ಸಂಸಾರ ಚಕ್ರ ಅನ್ನೋದು ತಿರುಗ್ತಾ ಇದೆ. ಅಂದ್ರೆ ನಾನು ಮಾಡಲ್ಲ, ಪ್ರಕೃತಿ ಅದನ್ನ ಮಾಡುತ್ತೆ ನನ್ನ ಅಧ್ಯಕ್ಷತೆಯಲ್ಲಿ ಅಂತ ಹೇಳಿದಾನೆ. ಯಾವಾಗ ಫಲಾಸಕ್ತಿ ಮತ್ತೆ ಕರ್ತೃತ್ವದಿಂದ ರಹಿತನಾಗಿ ಕರ್ಮ ಮಾಡ್ತಾನೋ ಅಂತಹ ಜ್ಞಾನಿಗಳು ಕೂಡ ಕರ್ಮಗಳ ಕರ್ತೃ ಅಂತ ತಿಳ್ಕೊಳ್ಳೋದಿಲ್ಲ. ಈಗ ನಾವು ಕೂಡ ಕರ್ಮವನ್ನ ಮಾಡ್ಬೇಕಾದ್ರೆ, ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಫಲಾಸಕ್ತಿ ಇಲ್ಲದೆ ನಾನೇ ಮಾಡ್ತಾ ಇದ್ದೀನಿ ಅನ್ನುವ ಕರ್ತೃತ್ವನೂ ಇಲ್ಲದೆ ಕೆಲಸಗಳನ್ನ ಮಾಡಿದಾಗ ನಮಗೂ ಕೂಡ ಆ ಬಂಧನ ಅನ್ನೋದಿರೋದಿಲ್ಲ. ಕರ್ಮ ಫಲ ಇರುತ್ತಲ್ಲ ಅದರ ಸಂಬಂಧ ಕೂಡ ನಮಗಿರೋದಿಲ್ಲ ಅಂತ ಹೇಳ್ತಾ ಇರೋದು. ಅಂದ್ರೆ ಇಲ್ಲಿ ಯಾವಾಗ ಫಲಾಸಕ್ತಿ ಮತ್ತೆ ಕರ್ತೃತ್ವದಿಂದ ರಹಿತನಾಗಿ ನಾನು ಮಾಡ್ತಾ ಇದ್ದೀನಿ ಮತ್ತೆ ನನಗೆ ಈ ಫಲ ಬೇಕು ಅನ್ನೋದನ್ನ ಬಿಟ್ಟು ಯಾವಾಗ ಕರ್ಮಗಳನ್ನ ಮಾಡ್ತೀವೋ ಅಂತಹ ಜ್ಞಾನಿಗಳು ಕೂಡ ಕರ್ಮಗಳ ಕರ್ತೃಗಳು ಅಂತ ತಿಳ್ಕೊಳ್ಳೋದಿಲ್ವೋ, ಮತ್ತೆ ಆ ಕರ್ಮಗಳ ಫಲದಿಂದ ಅವರಿಗೆ ಸಂಬಂಧ ಇರೋದಿಲ್ವೋ, ಆಗ ಭಗವಂತನ ಮಾತು ಹೇಳೋದು ಏನಿದೆ, ಅವನ ಕರ್ಮಗಳು ಸರ್ವತಾ ಅಲೌಕಿಕವಾಗಿರುತ್ತೆ. ಈಗ ಸಾಮಾನ್ಯ ಮನುಷ್ಯರು ಜ್ಞಾನಿಗಳು ಅಲ್ವಾ, ಅವರೇ ಕರ್ಮ ಫಲಗಳನ್ನ ಬಿಟ್ಬಿಡ್ತಾರೆ. ಅವ್ರಿಗೆ ಯಾವುದೇ ಕರ್ಮ ಫಲಾಸಕ್ತಿಗಳು ಇರೋದಿಲ್ಲ ಅಂತ ಇಟ್ಕೊಳ್ಳಿ. ಅವರು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಕರ್ತೃತ್ವವನ್ನು ಬಿಟ್ಬಿಟ್ಟಿರ್ತಾರೆ. ಆ ರೀತಿ ಅವರು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವರಿಗೆ ಕರ್ಮ ಫಲಗಳು ಬರೋದಿಲ್ಲ ಮತ್ತು ಅವರಿಗೆ ಯಾವುದೇ ಒಂದು ಬಂಧನಗಳು ಇರೋದಿಲ್ಲ ಅಂತಂದ್ಮೇಲೆ ಇನ್ನು ಭಗವಂತನ ಬಗ್ಗೆ ಹೇಳೋದೇನಿದೆ, ಅವನಿಗೆ ಮಾಡುವಂಥ ಕೆಲಸಗಳೆಲ್ಲವೂ ಕೂಡ ಅಲೌಕಿಕವಾಗಿರುವಂಥದ್ದು, ಲೌಕಿಕದ್ದು ಅಲ್ವೇ ಅಲ್ಲ ಅಂತಂದ್ಮೇಲೆ ಅವನ ಬಗ್ಗೆ ಇದನ್ನ ಹೇಳುವಂಥ ನೆಸೆಸಿಟಿನೇ ಇಲ್ಲ ಅಂತ ಅರ್ಥ. ಅಂದ್ರೆ ಇಲ್ಲಿ ನಾನೇ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಅದು ನಾನು ಮಾಡ್ತಾ ಇರೋದಲ್ಲ, ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ಪ್ರಕೃತಿ ಆ ಕೆಲಸವನ್ನ ಮಾಡ್ತಾ ಇರೋದು ಅಂತ ತಿಳ್ಕೋಬೇಕು. ಅದೇ ರೀತಿ ನಾವು ಕೂಡ ಕರ್ತೃತ್ವದ ಭಾವವನ್ನ ತ್ಯಜಿಸಿ ಮತ್ತೆ ಫಲಾಸಕ್ತಿ ಇಲ್ಲದೆ ನಾವು ಯಾವಾಗ ಕೆಲಸಗಳನ್ನ ಮಾಡ್ತೀವೋ ನಮಗೂ ಕೂಡ ಯಾವುದೇ ಬಂಧನ ಇರೋದಿಲ್ಲ, ಅದರ ಜೊತೆಗೆ ಯಾವುದೇ ಒಂದು ಸಂಬಂಧನೂ ಕೂಡ ಇರೋದಿಲ್ಲ ಅನ್ನೋದು ಇದರ ಅರ್ಥ. ಅಂದ್ರೆ ಸಾಮಾನ್ಯ ಮನುಷ್ಯರಿಗೆ ಅದಾದ್ಮೇಲೆ ಇನ್ನ ಭಗವಂತ ಮಾಡೋದೆಲ್ಲ ದಿವ್ಯವಾಗಿರುವಂಥದ್ದು, ಅಲೌಕಿಕವಾಗಿರುವಂಥದ್ದು. ಅವನ ಬಗ್ಗೆ ಏನಾದ್ರೂ ಹೇಳಬೇಕಾಗಿದೆಯಾ ಅಂದ್ರೆ, ಭಗವಂತ ಏನೇ ರಚನೆಗಳು ನಡೀತಾ ಇದ್ರು ಅದರ ಕರ್ತಾರನಾಗಿದ್ರೂ ಕೂಡ ನೀನು ನನ್ನನ್ನು ಅಕರ್ತ ಅಂತ ತಿಳ್ಕೊ ಅಂತ ಹೇಳೋದಕ್ಕೆ ಇದೇ ಅರ್ಥ ಅಂತನ್ಬಿಟ್ಟು ಇಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.